ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ಬಂಡೀಪುರದಲ್ಲಿ 2 ಎಕರೆ ಜಮೀನಿದು. ರೆಕಾರ್ಡಲ್ಲಿ 2 ಎಕರೆ ಇದೆ. ಇನ್ನೂ ಸುಮಾರು ಅರ್ಧ ಮುಕ್ಕಾಲು ಎಕರೆ ಹತ್ತತ್ರ ಎಕ್ಸ್ಟ್ರಾ ಬರುತ್ತೆ ನೋಡಿ. ಇದರಲ್ಲಿ ಪಕ್ಕದಲ್ಲೇ ನಾಲೆ ನೀರು ಹರಿತಾ ಇದೆ. ಇದು ಒನ್ನೆ ಮರ, ಒಳ್ಳೆ ವ್ಯಾಲ್ಯೂಯಬಲ್ ಮರ ಇದು. ಮತ್ತು ಟೀಕ್ವುಡ್ ಮರಗಳು ಇದ್ದಾವೆ. ಒಂದು 24 ವರ್ಷ ಹಳೇದಿರ್ಬೋದು ಮೋಸ್ಟ್ಲಿ ಅದು ಟೀಕು. ಈಗ ತೋರಿಸ್ತೀನಿ. ಮೊದಲು ಒನ್ಸ್ ಅಪಾನ್ ಎ ಟೈಮ್ ಇಲ್ಲಿ ವಾಸ ಮಾಡ್ತಾಯಿದ್ರಂತೆ ಈ ಮನೆಯಲ್ಲಿ. ಈಗ ತಮಿಳ್ನಾಡಿಗೆ ಹೊರಟೋಗಿದ್ದಾರಂತವ್ರು. ಸುಮಾರೊಂದು 40-50 ವರ್ಷದ ಹಿಂದೆ ಉಳ್ಕೊಂಡಿದ್ದಿಲ್ಲಿ. ಈಗಿಲ್ಲ ಅವರು. ಇದ್ರ ಪಕ್ಕದಲ್ಲಿ ಇನ್ನೊಬ್ಬರು ಇದ್ದಾರೆ. ಅವರು ಪರ್ಮನೆಂಟಾಗಿ ಇಲ್ಲೇ ವಾಸಕ್ಕಿದ್ದಾರೆ. ಅವ್ರಿಗೆ ನೇಚರ್ ಚೆನ್ನಾಗಿ ಕಾಣುತ್ತೆ ಅಂತೆ. ಸೊ ಅದಕ್ಕೋಸ್ಕರ ಅವರು ಇಲ್ಲೇ ಫುಲ್ ಫ್ಯಾಮಿಲಿ ಸೆಟಲ್ ಮಾಡ್ಕೊಂಡಿದ್ದಾರೆ. ಮತ್ತು ವಿಲೇಜ್ ಬೇಕು ಅಂದ್ರೂ ವಿಲೇಜ್ನವರು ಕೆಲಸಕ್ಕೆ ಏನಾರು ಬೇಕು ಅಂತಂದರೆ ಸ್ವಲ್ಪ ದೂರದಲ್ಲೇ ಒಂದು ವಿಲೇಜ್ ಇದೆ. ಅಲ್ಲಿಂದ ಕೆಲಸದವರೆಲ್ಲ ಕರ್ಕೊಂಡು ಬಂದು ಕೆಲಸವನ್ನು ಮಾಡಿಸ್ಬೋದು. ಇದು ಜನರಲ್ ಕ್ಯಾಟಗಿರಿ. 35 ಲಕ್ಷ ರೂಪಾಯಿ ಇದ್ರದ್ದು ಬೆಲೆ ಹೇಳ್ತಾಯಿದ್ದಾರೆ 1 ಎಕರೆಗೆ. ಎಕ್ಸ್ಟ್ರಾ ಇದೆಲ್ಲ, ಅದಕ್ಕೇನು ದುಡ್ಡಿಲ್ಲ. ನೋಡಿ, ಇದೆಲ್ಲ ಟೀಕ್ ಮರಗಳು. ಆ ಲಾಸ್ಟಲ್ಲಿ ಕಾಣ್ತಾ ಇರೋದು, ಈಗ ತೋರಿಸ್ನಲ್ಲ ಸ್ಟಾರ್ಟಿಂಗಲ್ಲಿ, ಅದು ನೀರು ಹೋಗ್ತಾ ಇರೋದು ಅದೇ ನೀರಳ. ಅದು ನ್ಯಾಚುರಲ್ ನೀರು ಬರ್ತಾ ಇರೋದು, ಬೆಡ್ಡಿಂದ ಹರ್ಕೊಂಡು ಬರುತ್ತಲ್ಲ ಆ ನೀರದು. ನೋಡಿ, ಇದು ರಾಮಫಲ. ಲೆಫ್ಟಲ್ಲಿ ಕಾಣ್ತಲ್ಲ ರಾಮಫಲ 2 ಇದೆ. ಮತ್ತು ಇದು ಟೀಕ್ ಮರ. ಇದು ಇನ್ನೂ ಸುಮಾರಿದೆ ಟೀಕ್ ಮರ. ಇದು ಮಳೆ ಸೀಸನ್ ಅಂತ ಅಂದ್ಬಿಟ್ಟು ಏನೂ ಮಾಡ್ತಾಯಿಲ್ಲ, ಅದರಿಂದ ಸತ್ತೇ ಬೀಳ್ಕೊಬಿಟ್ಟಿದೆ. ಸ್ವಲ್ಪ ದಿನ ಹೋದ್ಮೇಲೆ, ಮಳೆ ಕಮ್ಮಿ ಆದಮೇಲೆ ಕಟ್ ಮಾಡಿಸ್ತೀನಿ ಅಂತ ಹೇಳ್ತಾಯಿದ್ದಾರೆ. ಮೈಸೂರು ಸಿಟಿ ಸೆಂಟ್ರಿಂದ ಮೋಸ್ಟ್ಲಿ ಒಂದು 80-85 ಕಿಲೋಮೀಟ್ರ್ ಬರ್ಬೋದು. ರೆಡ್ ಸಾಯಿಲ್ ನೋಡಿ. ವಾಸದ ಮನೆ ಇಲ್ಲೊಂದಿದೆ ನೋಡಿ. ಇದೆಲ್ಲ ಬಿದ್ದುಬಿಟ್ಟಿದೆ ಈಗ ನೋಡಿ. ಟೀಕ್ ಮರಗಳು ಇಲ್ಲೂ ಇದೆ ನೋಡಿ. ಇಪ್ಪತ್ತೆರಡು 23 ವರ್ಷದ ಮರ ಇದು. ಫಾರ್ಮ್ ಹೌಸ್ ಮಾಡ್ಕೊಂಡಿರೋಕ್ಕೆ ಏನು ತೊಂದರೆ ಇಲ್ಲ, ಆರಾಮಾಗಿರ್ಬೋದು. ನೋಡಿ, ಇದೆಲ್ಲ ಟೀಕ್ ಮರನೇ. ಹಿಂದ್ಗಡೆ ಹಳ್ಳ ಕಾಣ್ತಾ ಇರೋದು ನಾಲೆ.